ಏನೇ ಮಾಡು ಜಮೀರ್, ನಿನ್ನ ಮಾತ್ರ ಮಂತ್ರಿ ಆಗಲ್ಲ, ನೀನು ಮಾತ್ರ. ಯಾಕಂದ್ರೆ ಸಿಎಂ ಡಿಕೆಶಿ ಭೇಟಿ ಆದ್ರೂ ಆ ನಗು ಕಾಣಿಸ್ಲಿಲ್ಲ ಅಲ್ಲಿ. ಏನೇ ಮಾಡು ಜಮೀರ್ ಅಹಮದ್ ಖಾನ್, ನೀನು ಮಾತ್ರ ಮಂತ್ರಿ ಆಗಲ್ಲ. ಸಿಎಂ ಡಿಕೆಶಿ ಭೇಟಿ ಆದ್ರೂ ಆ ನಗು ಕಾಣಿಸ್ಲಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ ಜಮೀರ್ ಅಹಮದ್ ಖಾನ್. ಡಿಕೆ ಶಿವಕುಮಾರ್ ಅವರ ಭೇಟಿ ಮಾಡಿದಂತ ಜಮೀರ್ ಅಹಮದ್ ಖಾನ್, ಏನೇ ಮಾಡು ಏನೇ ಆದ್ರೂ ಕೂಡ ನೀನು ಮಂತ್ರಿ ಆಗಲ್ಲ ಅನ್ನುವಂಥದ್ದು ಆ ಫೇಸ್ ಅಲ್ಲೇ ಗೊತ್ತಾಗ್ಬಿಟ್ಟಿದೆ. ಒಂದು ನಗು ಕಾಣಿಸ್ಲಿಲ್ಲ, ಎಕ್ಸ್ಪ್ರೆಷನ್ ಆಗಿರ್ಬೋದು, ಏನು ಇಲ್ಲ ಅನ್ನುವಂಥ ರೀತಿಯಲ್ಲಿ. ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂದಿರುವಂತಹ ಒಂದು ಆಡಿಯೋ ರಿಲೀಸ್ ಆಗಿರ್ಬೋದು, ಆ ಆಡಿಯೋ ವಿಚಾರ ಸಂಚಲನ ಆಗಿರ್ಬೋದು, ಅದರ ಜೊತೆಗೆ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ನಲ್ಲಿ ನಡ್ಕೊಂಡಂಥ ಒಂದಿಷ್ಟು ರೀತಿ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ವರ್ಸಸ್ ಅಂತ ಒಂದು ನಡುವೆ ಒಂದಿಷ್ಟು ಗುದ್ದಾಟಗಳು ಶುರುವಾಗುತ್ತೆ. ಏನೇ ಆದರೂ ಏನೇ ಹೋದ್ರೂ ಕೂಡ ನೀನು ಸಿಎಂ ಆಗಲ್ಲ ಅನ್ನುವಂಥದ್ದನ್ನ ಆ ಒಂದು ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗ್ಬಿಟ್ಟಿದೆ. ಸಿಎಂ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ ಜಮೀರ್ ಅಹಮದ್ ಖಾನ್ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟಿರುವಂಥ ರಿಯಾಕ್ಷನ್ ಅನ್ನ ನೋಡಿದಾಗ ಏನ್ ಮಾಡಿದ್ರು ವರ್ಕೌಟ್ ಆಗಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಜಮೀರ್ ಭೇಟಿ ವೇಳೆ ನಗುವಿಲ್ಲ, ಬರೀ ಜಮೀರ್ ಮಾತು ಮಾತ್ರ ಇದೆ. ಪದೇ ಪದೇ ಸಿದ್ದು 5 ವರ್ಷ ಸಿಎಂ ಎನ್ನುತ್ತಿದ್ದಂತ ಜಮೀರ್ ಅಹಮದ್ ಖಾನ್, ಆದ್ರೆ ಅದೇ ಸಿದ್ದರಾಮಯ್ಯ ಮಂತ್ರಿಗಿರಿ ತಪ್ಪಿಸಿದ್ರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಅನಿವಾರ್ಯವಾಗಿ ಡಿಕೆಶಿ ಬಳಿ ಬಂದ ಜಮೀರ್, ಆದ್ರೆ ಡಿಕೆಶಿಯಿಂದಲೂ ಸೂಕ್ತ ಸ್ಪಂದನೆ ಇಲ್ಲ. ಜಮೀರ್ ಅಹಮದ್ ಖಾನ್ ವಿಚಾರದಲ್ಲಿ ಎಲ್ಲೆಡೆ ಕೂಡ ಎಲ್ಲೇ ಹೋದ್ರು, ಯಾವುದೇ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಿದ್ರು, ಮೈಕ್ ಮುಂದೆ ಬಂದ್ರೆ ಸಾಕು ಜಮೀರ್ ಅಹಮದ್ ಖಾನ್ ಹೇಳ್ತಾ ಇರುವಂಥದ್ದು, ಸಿದ್ದರಾಮಯ್ಯ ಸಾಹೇಬ್ರೆ ಕುರ್ಚಿ ಖಾಲಿ ಇಲ್ಲ ರೀ, ಈಗ ಕುರ್ಚಿ ಖಾಲಿ ಇದೆ ಅಂತ ಯಾಕೆ ಹೇಳಿದ್ರು, ಕುರ್ಚಿ ಖಾಲಿ ಆದ್ಮೇಲೆ ನೋಡೋಣ, ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಅನ್ನುವಂಥ ಮಾತುಗಳನ್ನ ಪದೇ ಪದೇ ಆಡ್ತಿದ್ರು ಜಮೀರ್ ಅಹಮದ್ ಖಾನ್. ಅದಾದ್ಮೇಲೆ ಅದ್ರ ಜೊತೆಗೆ ಮುಸ್ಲಿಮರ ಅಸಮಾಧಾನ ಒಂದಿಷ್ಟು ಇತ್ತು ನೋಡಿ, ಬೈ ಎಲೆಕ್ಷನ್ ವಿಚಾರದಲ್ಲಿ ಆದಂಥ ಜಟಾಪಟಿಯಲ್ಲಿ ನಮ್ಮ ನಾಯಕನಿಗೆ ಹೇಗೆ ಅವಮಾನ ಮಾಡಿದ್ರಿ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ನಡ್ಕೊಂಡಂಥ ಒಂದಿಷ್ಟು ಮುಸ್ಲಿಂ ಮುಖಂಡರು ನಡ್ಕೊಂಡಂಥ ರೀತಿ ಆಗಿರ್ಬೋದು, ಆದಮೇಲೆ ರಿಲೀಸ್ ಆದಂಥ ಒಂದು ಆಡಿಯೋ ಆಗಿರ್ಬೋದು, ಇದೆಲ್ಲವೂ ಕೂಡ ಜಮೀರ್ ಅಹಮದ್ ಖಾನ್ ಮಂತ್ರಿ ಅವಕಾಶವನ್ನು ತಪ್ಪಿಸ್ತಾ ಇದೆಯಾ ಅಂತ ನೋಡಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಇದೀಗ ಜಮೀರ್ ಅಹಮದ್ ಖಾನ್ ವಿಚಾರದಲ್ಲಿ ಏನೇ ಸರ್ಕಸ್ ಮಾಡಿದ್ರು ಕೂಡ ಯಾವುದು ವರ್ಕೌಟ್ ಆಗ್ತಾ ಇಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಪವನ್ ಈ ಬಗ್ಗೆ? ವನಿತಾ, ಏನು ದಾವಣಗೆರೆ ಬೈ ಎಲೆಕ್ಷನ್ ವಿಚಾರವಾಗಿ ಏನು ಕಾಂಗ್ರೆಸ್ ನಲ್ಲಿ ಇದ್ದಿರೋ ಒಂದು ಕೋಲಾಹಲ ಈಗ ಸದ್ಯಕ್ಕೆ ತಣಿಸುವಂತ ರೀತಿ ಕಾಣಿಸ್ತಾ ಇಲ್ಲ. ಏನು ಮುಸ್ಲಿಂ ನಾಯಕರು ಅವತ್ತಿನ ಸಮರ್ ಶಾಮ್ನೂರ್ ಅವ್ರನ್ನ ಸೋಲ್ಸೋದಕ್ಕೆ ಕರೆ ಕೊಟ್ಟಿದ್ರು, ಈಗ ಕರೆ ಕೊಟ್ಟಿದ್ರು ಅನ್ನೋ ಆರೋಪ ಅವ್ರಿಗಿದಾಗಿದೆ. ಇದ್ರ ಬಗ್ಗೆ ಆಡಿಯೋ ಕೂಡ ಏನು ಸಿಎಂ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರಕ್ಕೂ ಮುನ್ನವೇ ಜಮೀರ್ ಅಹಮದ್ ಅವರ ಆಡಿಯೋ ರಿಲೀಸ್ ಆಗಿತ್ತು. ಈ ಆಡಿಯೋದಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಕೂಡ ಇವರು ಜಮೀರ್ ಅಹಮದ್ ಅವರು ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಡೋದಕ್ಕೆ ಕರೆ ಕೊಟ್ಟಿದ್ರು ಅನ್ನೋದೊಂದು ಹೊರ ಬಂದಿತ್ತು. ಈ ಕಾರಣಕ್ಕಾಗಿ ಏನು ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಲಾಗ್ತಿದ್ದಂತ ಜಮೀರ್ ಅಹಮದ್ಗೆ ಆ ಆಡಿಯೋ ಕಂಟಕ ಆಗಿದೆ. ಹೀಗಾಗಿ ಜಮೀರ್ ಅಹಮದ್ ಅವರು ಸತತ ಪ್ರಯತ್ನ ಬೀಳ್ತಾ ಇದಾರೆ. ಯಾರು ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಸಿಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಪದೇ ಪದೇ ಭೇಟಿ ಆಗ್ತಾ ಇದಾರೆ. ಅದಲ್ಲದೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ನನಗೆ ನೀನ್ ದ್ರೋಹ ಮಾಡಿದ್ಯಾ, ನಿನ್ಗೆ ನಾನು ಮಂತ್ರಿ ಮಾಡಲ್ಲ ಅನ್ನೋದು ನೇರವಾಗಿ ಹೇಳಿರೋ. ಥ್ಯಾಂಕ್ ಯು ಪವನ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಈಗಾಗಲೇ ಏನು ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೇಸರಗಳು ಮುನಿಸುಗಳು ಕೂಡ ಇರುವಂಥದ್ದು. ಹೀಗಾಗಿ ಇವೆಲ್ಲವನ್ನ ಕೂಡ ಪರಿಗಣಿಸಿಕೊಂಡು ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ರು ಕೂಡ ಯಾವುದು ಕೂಡ ಜಮೀರ್ ಅಹಮದ್ ಖಾನ್ಗೆ ಲಭಿಸುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಸದ್ಯದ ಬೆಳವಣಿಗೆಗಳನ್ನು ನೋಡ್ತಾ ಇದೆ.